ಓಂ ಶಾಂತಿ. ಅಶರೀರಿ ಸ್ಥಿತಿಯ ಮತ್ತು ಪರಮಧಾಮದ ಅನುಭವನ ಮಾಡುವಂತಹ ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನ ಮಾಡೋಣಂತೆ. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ತಮ್ಮ ಮನಸ್ಸು ಬುದ್ಧಿಯನ್ನ 4 ಕಡೆಯಿಂದ ಸಮೇಟನೆ ಮಾಡ್ತಾ ಭ್ರುಕುಟಿಯ ಮಧ್ಯಭಾಗದಲ್ಲಿ ತಮ್ಮ ಗಮನವನ್ನ ಹರಿಸಿ ಸ್ವಯಂ ನನ್ನ ನೋಡಿಕೊಳ್ಳಿ. ಒಂದು ಹೊಳೆಯುತ್ತಿರುವಂತಹ ಬೆಳಕಿನ ಬಿಂದು ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ಸೂಕ್ಷ್ಮ ಶಕ್ತಿಯಾಗಿರುವಂತಹ ನನ್ನ ಆತ್ಮನಿಂದ ಪ್ರಾಣಶಕ್ತಿಯು ಈ ಶರೀರದಲ್ಲಿ ಪ್ರವಹಿಸ್ತಾ ಇದೆ. ಈ ಶರೀರವನ್ನ ಚೈತನ್ಯಗೊಳಿಸ್ತಾ ಇದೆ. ನಾನಾತ್ಮ ಈ ಸೃಷ್ಟಿ ರೂಪಿ ರಂಗಮಂಟಪದಲ್ಲಿ ಪಾತ್ರಧಾರಿಯಾಗಿದ್ದೇನೆ. ಆ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಆ ಪರಮಧಾಮದ ನಿವಾಸಿಯಾಗಿದ್ದೇನೆ. ಸ್ವಲ್ಪ ಸಮಯಕ್ಕಾಗಿ ನನ್ನ ಸಂಕಲ್ಪಗಳ ಸಹಯೋಗದಿಂದ ಮನಸ್ಸು ಬುದ್ಧಿಯಿಂದ ಈ ಭೌತಿಕ ಶರೀರದಿಂದ ಭಿನ್ನವಾಗ್ತಾ ನನ್ನ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗ್ತಾ ಬೆಳಕಿನ ಬಿಂದುವಿನ ರೂಪದಲ್ಲಿ ಸ್ಥಿತ ಆಗ್ತಾ ಈ ಶರೀರದಿಂದ ಭಿನ್ನ ಆಗ್ತಾ ಇದ್ದೇನೆ. ಬುದ್ಧಿಯ ನೇತ್ರದಿಂದ ಆ ದೃಶ್ಯವನ್ನ ನೋಡಿ ಅನುಭವ ಮಾಡಿ ನಕ್ಷತ್ರದ ರೂಪದಲ್ಲಿ ಹೊಳಿತಾ ಇರುವಂತಹ ನಾನು ಆತ್ಮ ಈ ಶರೀರದಿಂದ ಭಿನ್ನ ಆಗ್ತಾ ಆಕಾಶದ ಕಡೆಗೆ ಸಾಗ್ತಾ ಇದ್ದೇನೆ. ನನ್ನ ಸತ್ಯ ಸ್ವರೂಪದಲ್ಲಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಮೇಲಕ್ಕೆ ಸಾಗ್ತಾ ಇದ್ದೇನೆ. ಈ ಆಕಾಶ ತತ್ವವನ್ನು ಪಾರು ಮಾಡ್ತಾ ಸೂರ್ಯ ಚಂದ್ರ ನಕ್ಷತ್ರ ಪಾರು ಮಾಡ್ತಾ ಮೇಲಕ್ಕೆ ಸಾಗ್ತಾ ಇದ್ದೇನೆ. ಬಿಳಿಯ ಮೋಡಗಳಿಂದ ತುಂಬಿರುವಂತಹ ಈ ಸೂಕ್ಷ್ಮ ಜಗತ್ತನ್ನು ಕೂಡ ಪಾರು ಮಾಡ್ತಾ ಮೇಲಕ್ಕೆ ಪರಮಧಾಮದ ಕಡೆಗೆ ಸಾಗ್ತಾ ಇದ್ದೇನೆ. ನೋಡಿ ಆ ದೃಶ್ಯವನ್ನ ಅನುಭವ ಮಾಡಿ. ಸ್ವರ್ಣಿಮ ಬಣ್ಣದಿಂದ ತುಂಬಿರುವಂತಹ ಪ್ರಕಾಶಮಯವಾದ ಜಗತ್ತು ಸಮ್ಮುಖದಲ್ಲಿ ಗೋಚರವಾಗ್ತಾ ಇದೆ. ಇದೇ ಪರಮಧಾಮವಾಗಿದೆ. ಈ ಪರಮಧಾಮದಲ್ಲಿ ಪ್ರವೇಶ ಮಾಡ್ತಾ ಇದ್ದೇನೆ. ಬೆಳಕಿನ ರೂಪದಲ್ಲಿದ್ದೇನೆ. ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದೇನೆ. ಈ ಪ್ರಕಾಶಮಯದಿಂದ ತುಂಬಿರುವಂತಹ ಈ ಜಗತ್ತಿನಲ್ಲಿ ಪ್ರವೇಶ ಮಾಡ್ತಾ ಮುಂದೆ ಸಾಗ್ತಾ ಇದ್ದೇನೆ. ಅನುಭವ ಮಾಡಿ. ಪರಮ ಪವಿತ್ರ ಕಂಪನಗಳು 4 ಕಡೆಯಲ್ಲಿ ಹರಡಿವೆ. ಆ ಕಂಪನಗಳನ್ನ ಅನುಭವ ಮಾಡ್ತಾ ಈ ಜಗತ್ತಿನಲ್ಲಿ ಮುಂದೆ ಸಾಗ್ತಾ ಇದ್ದೇನೆ. ಸಮ್ಮುಖದಲ್ಲಿ ನೋಡ್ತಾ ಇದ್ದೇನೆ. ನನ್ನಂತೆಯೇ ನಕ್ಷತ್ರಗಳ ರೂಪದಲ್ಲಿ ಕೋಟ್ಯಾಂತರ ಆತ್ಮರುಗಳು ಒಂದು ನಿರಾಕಾರ ವೃಕ್ಷದ ರೂಪದಲ್ಲಿ ಇಲ್ಲಿ ಉಪಸ್ಥಿತ ಇದ್ದಾರೆ. ಅವರೆಲ್ಲರ ಮೇಲೆ ಪರಮ ಜ್ಯೋತಿಯ ಸ್ವರೂಪದಲ್ಲಿ ಪರಂಪಿತ ಪರಮಾತ್ಮ ನಿವಾಸ ಮಾಡ್ತಾ ಇದ್ದಾರೆ. ಬುದ್ಧಿಯ ನೇತ್ರದಿಂದ ಆ ದೃಶ್ಯವನ್ನ ಅನುಭವ ಮಾಡ್ತಾ ನನ್ನ ಆತ್ಮ ಮುಂದೆ ಸಾಗ್ತಾ ಇದ್ದಾನೆ. ಆ ಪರಮಾತ್ಮನ ಹತ್ತಿರ ಅವರ ಸಾನ್ನಿಧ್ಯದಲ್ಲಿ ಸಮ್ಮುಖದಲ್ಲಿ ಕುಳಿತುಕೊಳ್ತಾ ಇದ್ದೇನೆ. ಶಾಂತಿಯ ಸಾಗರನ ಸಮ್ಮುಖದಲ್ಲಿ ನಾನಿದ್ದೇನೆ.
ಅವರಿಂದ ಹೊರಹೊಮ್ಮತಾ ಇರುವಂತಹ ಅನಂತ ಶಾಂತಿಯ ಕಂಪನಗಳ ಅನುಭವ ಮಾಡ್ತಾ ಇದ್ದೇನೆ. ಸ್ವಯಂನಲ್ಲಿ ಆ ಶಾಂತಿಯನ್ನ ಸಮಾವೇಶ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಆ ದೃಶ್ಯವನ್ನ ಸ್ಪಷ್ಟವಾಗಿ ಅನುಭವ ಮಾಡಿ. ಬೆಳಕಿನ ಬಿಂದು ಜ್ಯೋತಿ ಸ್ವರೂಪದಲ್ಲಿ, ನನ್ನ ಅನಾದಿ ಸ್ವರೂಪದಲ್ಲಿ, ಅಶರೀರಿ ಸ್ಥಿತಿಯಲ್ಲಿ ನಾನು ಪರಮ ಪವಿತ್ರವಾದ ಈ ಪರಮಧಾಮದಲ್ಲಿ ಪರಂಪಿತ ಪರಮಾತ್ಮ, ನನ್ನ ಆತ್ಮಿಕ ತಂದೆಯೊಂದಿಗೆ ಇದ್ದೇನೆ. ಅನುಭವ ಮಾಡಿ ಶಾಶ್ವತವಾದ ಆ ಧಾಮದ ಶಾಂತಿಯನ್ನ. ನಾಲ್ಕು ಕಡೆ ನಿಶ್ಶಬ್ದ, ಆಳವಾದ ಶಾಂತಿಯಿಂದ ತುಂಬಿರುವಂತಹ ಆ ಶಾಂತಿಯ ಧಾಮದಲ್ಲಿ ನಾನು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಶಾಂತಿಯ ಸಾಗರನ ಜೊತೆಯಲ್ಲಿದ್ದೇನೆ. ಯಾವುದೇ ಗಡಿಗಳು, ಕೊನೆಯಿಲ್ಲದ ಅಸೀಮವಾದ ಈ ಅನಂತ ಲೋಕದಲ್ಲಿ ಅನಂತ ಶಾಂತಿಯ ಅನುಭವನ ನಾನು ಮಾಡ್ತಾ ಇದ್ದೇನೆ. ಬ್ರಹ್ಮಾಂಡದ ಎಲ್ಲ ಲೋಕಗಳಿಗಿಂತ ಅತ್ಯಂತ ಎತ್ತರದಲ್ಲಿರುವಂತಹ ಪರಮ ಸ್ಥಾನ, ಉನ್ನತ ಧಾಮದಲ್ಲಿ ನಾನು ಉಪಸ್ಥಿತನಾಗಿದ್ದೇನೆ. ಆ ಪರಮ ಶಾಂತಿಯ ಅನುಭವನ ಮಾಡ್ತಾ ಇದ್ದೇನೆ. ನಾನಾತ್ಮನ ಮೂಲ ಮನೆ, ಸ್ವಧಾಮ, ಸ್ವಂತ ಲೋಕ ಈ ಜಗತ್ತಾಗಿದೆ. ಜನನ ಮರಣಗಳ ಚಕ್ರದಿಂದ, ದುಃಖ ಶಾಂತಿಯಿಂದ ಮುಕ್ತನಾಗಿ ಮುಕ್ತಿಯ ಅನುಭವ ಮಾಡುವಂತಹ ಮುಕ್ತಿಧಾಮದಲ್ಲಿ ಮುಕ್ತವಾದ ಸ್ಥಿತಿಯಲ್ಲಿ ನಾನೀಗಿದ್ದೇನೆ. ಆ ಮುಕ್ತಿಯ ಅನುಭವವನ್ನ ನಾನು ಮಾಡ್ತಾ ಇದ್ದೇನೆ. ಎಲ್ಲ ಬಂಧನಗಳಿಂದ ಮುಕ್ತಾಗಿ ಒಂದು ನಿಶ್ಚಿಂತತೆಯ ಅನುಭವನ ನಾನಿಲ್ಲಿ ಮಾಡ್ತಾ ಇದ್ದೇನೆ. ಈ ಸ್ಥಳ ಪರಮ ಪವಿತ್ರವಾದ ಸ್ಥಳ ಆಗಿದೆ. ಶುದ್ಧ ಆತ್ಮಗಳ ನಿವಾಸ ಸ್ಥಳ ಆಗಿದೆ. ಪರಂಪಿತ ಪರಮಾತ್ಮ ವಾಸ ಮಾಡುವಂತಹ ಪರಮ ಪವಿತ್ರ ಸ್ಥಳವಾಗಿದೆ. ಅನುಭವ ಮಾಡಿ ಆ ಪವಿತ್ರತೆಯ ಅಲೌಕಿಕ ಅನುಭವವನ್ನ. ಮನಸ್ಸು ಹಗೂರವಾಗಿದೆ, ಶಾಂತವಾಗಿದೆ. ಯಾವುದೇ ಮಾತು,
ಆಲೋಚನೆ ಎಲ್ಲವನ್ನ ಮೀರಿದ ಪರಮ ಶಾಂತಿಯ ಸ್ಥಿತಿಯಲ್ಲಿ ನಾನಿದ್ದೇನೆ. ಪರಮ ಪವಿತ್ರ ಸ್ಥಳದಲ್ಲಿ ನಾನಿದ್ದೇನೆ. ಪರಂಪಿತ ಪರಮಾತ್ಮನಿಂದ ಹೊರಹೊಮ್ಮತಾ ಇರುವಂತಹ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವಂತಹ ಪ್ರಕಾಶಮಯವಾದ ಜಗತ್ತಿನಲ್ಲಿ ನಾನಿದ್ದೇನೆ. ಆ ಪ್ರಕಾಶವನ್ನ, ಆ ತೇಜಸ್ಸನ್ನ ಅನುಭವ ಮಾಡ್ತಾ ಇದ್ದೇನೆ. ಸ್ವಯಂ ತೇಜಸ್ವಿ ಸ್ವರೂಪದ ಅನುಭವ ಮಾಡ್ತಾ ಆ ಕಲ್ಯಾಣಕಾರಿಯಾದ ಪರಮಾತ್ಮನ ನಿವಾಸ ಸ್ಥಳವನ್ನ, ಆ ಶಿವಾಲಯವನ್ನ ನಾನು ನೋಡ್ತಾ ಇದ್ದೇನೆ. ಆ ಕಲ್ಯಾಣಕಾರಿ ಸ್ವರೂಪವನ್ನ ಅನುಭವ ಮಾಡ್ತಾ ಇದ್ದೇನೆ. ಅತ್ಯಂತ ಮಧುರವಾದ ಶಾಂತಿಯ ಅನುಭವವನ್ನ ಮಾಡ್ತಾ ಇರುವಂತಹ ಮೌನದ ಮನೆ ಇದಾಗಿದೆ. ಮಹಾತತ್ವವಾಗಿದೆ. ಪರಮಾತ್ಮನ ಪರಮ ಪವಿತ್ರ ಆಲಯ ಆಗಿದೆ. ಯಾವುದೇ ಭೌತಿಕ ಆಕಾರ, ದೇಹವಿಲ್ಲದ ಸೂಕ್ಷ್ಮ ಜ್ಯೋತಿರ್ಬಿಂದುಗಳ ಲೋಕ, ನಿರಾಕಾರಿ ಲೋಕದಲ್ಲಿ ನಾನಿದ್ದೇನೆ. ನನ್ನ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಉಪಸ್ಥಿತನಿದ್ದೇನೆ. ಅನುಭವ ಮಾಡಿ ಆ ನಿರಾಕಾರ ಸ್ವರೂಪವನ್ನ. ಸೃಷ್ಟಿಯ 5 ತತ್ವಗಳಿಗಿಂತ ಆಚೆಗಿರುವಂತಹ 6ನೇ ಮಹಾತತ್ವ ಬ್ರಹ್ಮ ತತ್ವದಲ್ಲಿ ನಾನಿದ್ದೇನೆ. ಶಿವ ಪರಮಾತ್ಮನ ದಿವ್ಯ ನಿವಾಸ ಸ್ಥಳ ನನ್ನ ಶಾಶ್ವತ ಮನೆಯಲ್ಲಿ ನಾನಿದ್ದೇನೆ. ದೇಹ ಮತ್ತು ಕರ್ಮಗಳ ಯಾವುದೇ ಬಂಧನಗಳಿಲ್ಲದ ಎಲ್ಲ ಬಂಧನಗಳಿಂದ ಮುಕ್ತ ಆಗಿರುವಂತಹ ಈ ಮುಕ್ತಿ ಧಾಮದಲ್ಲಿ ನಾನಿದ್ದೇನೆ. ನಿಶ್ಶಬ್ದ ಧಾಮದಲ್ಲಿ ಪರಮ ಶಾಂತಿಯ ಅನುಭವನ ಮಾಡ್ತಾ ಇದ್ದೇನೆ. ಕೇವಲ ದಿವ್ಯ ದೃಷ್ಟಿಗೆ ಗೋಚರಿಸುವ ಈ
ಪರಮ ಪವಿತ್ರ ಶ್ರೇಷ್ಠ ಧಾಮದಲ್ಲಿ ನಾನು ಬಹಳ ಆರಾಮದ ಅನುಭವನ ಮಾಡ್ತಾ ಶಾಂತ ಸ್ಥಿತಿಯಲ್ಲಿದ್ದೇನೆ. ವಿಶ್ರಾಂತಿಯ ಸ್ಥಳದಲ್ಲಿದ್ದೇನೆ. ಉಪರಾಮದ ಸ್ಥಿತಿಯಲ್ಲಿದ್ದೇನೆ. ಮಾಯೆ, ಪ್ರಕೃತಿ, ವಿಕಾರಗಳ ಅಧೀನತೆ ಇಲ್ಲದಿರುವಂತಹ ಸಂಪೂರ್ಣ ಸ್ವತಂತ್ರ ಲೋಕದಲ್ಲಿ ನಾನಿದ್ದೇನೆ. ಅನುಭವ ಮಾಡಿ ಆ ಶ್ರೇಷ್ಠ ಲೋಕದ ವಾತಾವರಣವನ್ನ, ಪರಂಪಿತ ಪರಮಾತ್ಮನ ಜೊತೆಗಿನ ಆ ದಿವ್ಯ ಅನುಭವವನ್ನ ಎಂದಿಗೂ ಕೂಡ ಬದಲಾಗದ ಈ ಸತ್ಯಧಾಮದಲ್ಲಿ ನಾನು ನನ್ನ ಸತ್ಯ ಸ್ವರೂಪದಲ್ಲಿದ್ದೇನೆ. ಬೆಳಕಿನ ಬಿಂದು, ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದೇನೆ. ಬುದ್ಧಿಯ ನೇತ್ರದಿಂದ ನೋಡಿ ತಮ್ಮ ಜ್ಯೋತಿರ್ಬಿಂದು ಸ್ವರೂಪವನ್ನ ನೋಡಿ. ಆ ಪರಮಧಾಮದ ಪ್ರಕಾಶವನ್ನ ಕೆಂಪು ಕಿರಣಗಳಿಂದ ತುಂಬಿರುವಂತಹ ಆ ದಿವ್ಯ ಮನೆಯನ್ನ ನೋಡಿ ಅನುಭವ ಮಾಡಿ. ಸೂಕ್ಷ್ಮ ಚೈತನ್ಯದಿಂದ ತುಂಬಿರುವಂತಹ ಆ ಜಗತ್ತಿನಲ್ಲಿ ಚೈತನ್ಯ ಸ್ವರೂಪನಾದ ಆತ್ಮ ನನ್ನ ನಿಜ ಸ್ವರೂಪವನ್ನು ಅನುಭವ ಮಾಡ್ತಾ ಇದ್ದೇನೆ. ಆಕಾಶದ ನಕ್ಷತ್ರಗಳಂತೆ ಹೊಳಿತಾ ಇರುವಂತಹ ದಿವ್ಯ ಆತ್ಮಗಳ ಲೋಕದಲ್ಲಿ ದಿವ್ಯ ಆತ್ಮನ ರೂಪದಲ್ಲಿ ನಾನು ಪ್ರಕಾಶಮಯವಾಗಿ ಹೊಳಿತಾ ಇದ್ದೇನೆ. ಇಲ್ಲಿ ಸದಾ ಪರಮಾನಂದ ಮತ್ತು ನಿರಾಳತೆಯನ್ನ ಅನುಭವ ಮಾಡುವಂತಹ ಶಾಂತಿ ಮತ್ತು ನೆಮ್ಮದಿಯಿಂದ ಕೂಡಿರುವಂತಹ ಜಗತ್ತಿನಲ್ಲಿ ಆಳವಾದ ಶಾಂತಿಯ ಅನುಭವ ಮಾಡ್ತಾ ಇದ್ದೇನೆ. ಸತ್ಯವಾದ ಆತ್ಮಿಕ ಸ್ಥಿತಿಯಲ್ಲಿ ನಾನಿದ್ದೇನೆ. ಶರೀರಿ ಸ್ವರೂಪದಲ್ಲಿದ್ದೇನೆ. ಇಡೀ ವಿಶ್ವಕ್ಕೆ ಶಾಂತಿಯ ಕಿರಣಗಳನ್ನ ಹರಡಿಸುವಂತಹ ಪರಮೋಚ್ಚ ಗೋಪುರವಾಗಿರುವಂತಹ ಈ ಶಾಂತಿಯ ಗೋಪುರದಲ್ಲಿ ನಾನಿದ್ದೇನೆ. ಸದಾ ಪವಿತ್ರ, ಪರಮ ಪಾವನ ಆಗಿರುವಂತಹ
ಈ ದಿವ್ಯ ಲೋಕದಲ್ಲಿ ಸತೋಗುಣಿಯಾಗಿರುವಂತಹ ನಾನು ಆತ್ಮ ನನ್ನ ಸತ್ಯ ಸ್ವರೂಪವನ್ನು ಅನುಭವ ಮಾಡ್ತಾ ಆ ಪರಮ ಶಾಂತಿಯನ್ನ ಅನುಭವ ಮಾಡ್ತಾ ಇದ್ದೇನೆ. ಆಳವಾದ ನಿಶ್ಚಿಂತತೆಯನ್ನ ಅನುಭವ ಮಾಡ್ತಾ ಇದ್ದೇನೆ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಅವರ ಎಲ್ಲ ಶಕ್ತಿಗಳನ್ನ ಸ್ವಯಂನಲ್ಲಿ ತುಂಬಿಸ್ಕೊಳ್ತಾ ಆ ಶಕ್ತಿ ಸ್ವರೂಪ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೇನೆ. ಅಪರಿಪೂರ್ಣತೆಯ ಸತೋಪ್ರಧಾನತೆಯ ಅನುಭವದಲ್ಲಿ ನಾನಿದ್ದೇನೆ. ಆಳವಾದ ಶಾಂತಿಯ ಅನುಭವ ಮಾಡ್ತಾ ಪರಂಪಿತ ಪರಮಾತ್ಮನಿಗೆ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸೃಷ್ಟಿಯಲ್ಲಿ ನನ್ನ ಪಾತ್ರವನ್ನು ಅಭಿನಯ ಮಾಡೋದಕ್ಕಾಗಿ ಈ ಸಾಕಾರ ಲೋಕದ ಕಡೆಗೆ ನಾನು ಬರ್ತಾ ಇದ್ದೇನೆ. ಬುದ್ಧಿಯ ನೇತ್ರದಿಂದ ನೋಡಿ ಆ ಜಗತ್ತನ್ನ ಪರಮ ಪವಿತ್ರ ಪ್ರಕಾಶದಿಂದ ತುಂಬಿರುವಂತಹ ದಿವ್ಯ ಧಾಮವನ್ನು ನಾನು ಬಿಡ್ತಾ ಈ ಸಾಕಾರ ಲೋಕದ ಕಡೆಗೆ ಬರ್ತಾ ಇದ್ದೇನೆ. ಸೂಕ್ಷ್ಮ ಲೋಕವನ್ನು ಪಾರ್ ಮಾಡ್ತಾ ಇದ್ದೇನೆ. ಈ ಸಾಕಾರ ಜಗತ್ತನ್ನ ಪ್ರವೇಶ ಮಾಡ್ತಾ ಇದ್ದೇನೆ. ಸೂರ್ಯ ಚಂದ್ರ ನಕ್ಷತ್ರಗಳನ್ನ ದಾಟ್ತಾ ಈ ಸ್ಥೂಲ ಶರೀರದ ಕಡೆಗೆ ಬರ್ತಾ ಇದ್ದೇನೆ. ಈ ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದ್ದೇನೆ. ನಾನು ಚೈತನ್ಯ ಶಕ್ತಿ ಆತ್ಮನಿಂದ ಪ್ರಾಣ ಶಕ್ತಿ ಶರೀರದಲ್ಲಿ ಪ್ರವಹಿಸ್ತಾ ಇದೆ. ಬಹಳ ಹಗೂರತೆಯ ಆಳವಾದ ಶಾಂತಿಯ ಅನುಭವನ ನಾನು ಮಾಡ್ತಾ ಇದ್ದೇನೆ. ಸದಾ ಈ ಹಗುರತೆಯ ಸ್ಥಿತಿಯಲ್ಲಿದ್ದು ನನ್ನ ಪಾತ್ರವನ್ನ ನಾನು ಅಭಿನಯ ಮಾಡ್ತೇನೆ. ಸದಾ ಶಾಂತವಾಗಿದ್ದು ಖುಷಿಯಿಂದ ಎಲ್ಲ ದೃಶ್ಯಗಳನ್ನ ಅಭಿನಯ ಮಾಡುವಂತಹ ಶ್ರೇಷ್ಠ ಪಾತ್ರಧಾರಿ ನಾನಾಗಿದ್ದೇನೆ. ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ಓಂ ಶಾಂತಿ.